ಕವಿಗೆ ಬಹುಮಾನ ಬಂದಿದೆ ಅಂತ. ಕವಿತೆ ಅಷ್ಟು ಚೆನ್ನಾಗಿದೆ, ಅದಕ್ಕೇನೆ ನಿಮಗೆ ಮೊದಲನೇ ಸ್ಥಾನ ಬಂದಿರೋದು ಕವಿಯವರೇ. ತುಂಬ ಖುಷಿ ಆಗ್ತಿದೆ ಅಂತ ಗೌರಿ ವಿಶ್ ಮಾಡಿದಾಗ, ಅಲ್ಲ ಇದೆಲ್ಲ ಯಾವಾಗ ಪೇಪರ್ ಅವರಿಗೆಲ್ಲ ಕೊಟ್ರಿ ಅಂತ ಸರಿತಾ ಹೇಳ್ತಾರೆ. ಅದು ಅತ್ತೆ ನಾನೇನೆ, ಕವಿತೆ ತುಂಬ ಚೆನ್ನಾಗಿತ್ತು. ಹಾಗೆ ಕವಿಯವರು ಇಷ್ಟೆಲ್ಲ ಕವಿತೆ ಬರಿತಾ ಇದ್ದಾರೆ, ಅವರಿಗೂ ಕೂಡ ಏನಾದರೂ ಒಂದು ಬಹುಮಾನ ಸಿಗಬೇಕಂತ ಹೇಳಿ ಕವಿತೆ ಸ್ಪರ್ಧೆ ಇತ್ತು, ಅದಕ್ಕೇನೆ ನಾನು ಇದನ್ನೆಲ್ಲ ಕಳಿಸ್ಕೊಟ್ಟೆ. ಆದರೆ ಕವಿಯವರಿಗೆ ಬಹುಮಾನ ಬರುತ್ತೆ ಅಂತ ನನಗೆ ಗೊತ್ತಿತ್ತು, ಅದೇ ಥರನೇ ಬಂತು. ತುಂಬ ಖುಷಿ ಆಗ್ತಿದೆ ಅಂತ ಗೌರಿ ಹೇಳಿದಾಗ, ಏನು ಗೌರಿ, ಅಲ್ಲ ನೀನು ಈ ಮನೆ ಸೊಸೆಯಾಗಿ ಬಂದು ಸ್ವಲ್ಪ ದಿನ ಆಗಿದೆ ಅಷ್ಟೇ, ಆದರೆ ನನ್ನನ್ನು ಎಷ್ಟು ವರ್ಷದಿಂದ ನೋಡಿದ್ಯಾ? ಹಾಗೆ ನಾನು ನಿಮ್ಮ ಅಕ್ಕ ಮೋನಿಕಾ ಅಂಥದ್ರಲ್ಲಿ ನನಗೆ ಸಹಾಯ ಮಾಡೋದು ಬಿಟ್ಟು ಇಷ್ಟೆಲ್ಲ ಮಾತಾಡಿ ಕೂಗಾಡಿದೆ. ಆದರೆ ಈಗ ನೋಡಿದರೆ ಕವಿತೆ ಬರೆದಿದ್ದಾರೆ ಅಂತ ಕವಿಯವರಿಗೆ ಸಹಾಯ ಮಾಡ್ತಿದ್ಯಾ? ಇದು ಯಾವ ಥರ ನ್ಯಾಯ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಕವಿಯವರಿಗೆ ಒಂದು ನ್ಯಾಯ, ಈ ಮನೆಯಲ್ಲಿ ನನಗೊಂಥರ ನ್ಯಾಯ. ಕವಿಯವರು ಈಗ ಟಿ ವಿಯಲ್ಲಿ ಹಾಗೆ ಪೇಪರಲ್ಲಿ ಎಲ್ಲ ಕಡೆನೂ ಬಂದಿದ್ದಾರೆ. ಈಗ ಮನೆಯವರು ಏನು ಉತ್ತರ ಕೊಡ್ತೀರಾ ಅಂತ ಮೋನಿಕಾ ಹೇಳಿದಾಗ, ಮೋನಿಕಾ ಅಷ್ಟಕ್ಕೂ ಕವಿ ಮಾಡಿರೋದು ಈ ಮನೆ ಗೌರವನ ಉಳಿಸುವಂತಹ ಕೆಲಸ. ನಮ್ಮ ಮನೆ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ಒಳ್ಳೆಯದು ಮಾತಾಡಬೇಕು, ಎಲ್ಲರೂ ಆ ಥರ ಸಾಧನೆ ಮಾಡ್ತಿದ್ದಾರೆ. ಆದರೆ ನೀನೇನು ಮಾಡಿದೆ, ಇರೋ ಅಂತ ನಮ್ಮ ಮನೆ ಗೌರವನ ಬೀದಿ ಪಾಲು ಮಾಡಿದೆ. ಎಲ್ಲರೂ ಕೂಡ ಇವರ ಗೌರವದ ಬಗ್ಗೆ ಪ್ರಶ್ನೆ ಮಾಡಿದರು. ಎಲ್ಲರೂ ಕೇಳ್ತಿರುವಂತಹ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ತಿರ್ಲಿಲ್ಲ ಅಂತ ಸರಿತಾ ಹೇಳ್ತಾರೆ. ನೀನು ಮಾಡಿರುವಂತಹ ಸಾಧನೆಗೂ ಇವರು ಮಾಡಿರುವಂತಹ ಸಾಧನೆಗೂ ತುಂಬ ವ್ಯತ್ಯಾಸ ಇದೆ ಅಂತ ಸರಿತಾ ಹೇಳಿದಾಗ, ಅಲ್ಲಿಂದ ಮೋನಿಕಾ ಹೋಗ್ತಾರೆ. ಹಾಗೆ ಮನೆಯವರೆಲ್ಲರೂ ಕೂಡ ಗೌರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಅದಕ್ಕೆ ಇದುವರೆಗೂ ನಾನು ಈ ಥರ ಯೋಚನೆ ಮಾಡಿರಲಿಲ್ಲ, ಆದರೆ ನನ್ನ ಕವಿತೆ ಬಗ್ಗೆ ಗುರುತಿಸಿ ನೀವು ಇಷ್ಟೆಲ್ಲ ಮಾಡಿದ್ದೀರಾ, ನಿಜವಾಗ್ಲೂ ಥ್ಯಾಂಕ್ಸ್ ಅದಕ್ಕೆ. ಹಾಗೆ ನನ್ನ ಕವಿತೆ ಇಷ್ಟು ದಿನ ಬರೆದಿದ್ದಕ್ಕೂ ಸಾರ್ಥಕ ಆಯಿತು, ನಮ್ಮ ಮನೆಯವರಿಗೆ ಎಲ್ಲರಿಗೂ ಈಗ ಖುಷಿಯಾಗಿರುತ್ತೆ ಅಂತ ಕವಿ ಹೇಳಿದಾಗ, ಹೌದು ಕವಿ, ಇಷ್ಟು ದಿನ ಮನೆಯಲ್ಲಿ ಸುಮ್ಮನೆ ಬರೀತಿದ್ದೆ ಅಂತ ಅನ್ಕೋತಿದ್ವಿ, ಆದರೆ ಇವತ್ತು ನೋಡಿದರೆ ನಿನಗೆ ಬಹುಮಾನ ಸಿಕ್ಕಿದೆ. ಹಾಗೇನೆ ದೀನಬಂಧು ಮನೆಯವರು ಅಂತ ಎಲ್ಲರೂ ಕೂಡ ಪೇಪರಲ್ಲಿ ಎಲ್ಲ ಹಾಕಿದ್ದಾರೆ, ತುಂಬ ಖುಷಿ ಆಗ್ತಿದೆ ಅಂತ ವಿವೇಕ್ ಮತ್ತು ಮನೆಯವರೆಲ್ಲರೂ ಹೇಳ್ತಾರೆ. ಆದರೆ ವಿವೇಕ್ ಮತ್ತು ಕವಿ ಇಬ್ಬರೂ ಕೂಡ ನಮ್ಮ ಮನೆ ಗೌರವನ ಉಳಿಸ್ತಿದ್ದಾರೆ, ನಿಜವಾಗ್ಲೂ ಖುಷಿ ಆಗ್ತಿದೆ ಅಂತ ದೀನಬಂಧು ಅವರು ಹೇಳಿದ ತಕ್ಷಣವೇ ಆಗ ಮತ್ತೆ ಅನಿಕೇತ್ ಬಗ್ಗೆ ಯಾರು ಏನು ಹೇಳ್ತಾ ಇಲ್ಲ. ಹಾಗಾದರೆ ಅನಿಕೇತ್ ಈ ಮನೆ ಗೌರವನ ಬೀದಿ ಪಾಲು ಮಾಡ್ತಿದ್ದಾನಾ ಅಂತ ಹೇಳ್ತಿದ್ದಾರೆ. ಅಷ್ಟಕ್ಕೂ ಈ ಮನೆಯಲ್ಲಿ ಇಷ್ಟು ದಿನ ವಿವೇಕ್ ಮಾತ್ರ ಎಲ್ಲರಿಗೂ ಕಾಣಿಸ್ತಿದ್ದು, ಆದರೆ ಈಗ ಕವಿ ಬೇರೆ ಅವ್ರ ಜೊತೆಗೆ ಸೇರ್ಕೊಂಡಿದ್ದಾನೆ. ಇನ್ನು ಅನಿಕೇತ್ ಬಗ್ಗೆ ಯಾರಾದರೂ ಒಂದು ಸಲ ಆದರೂ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಅಂದರೆ ಏನಾದರೂ ಸಾಧನೆ ಮಾಡಬೇಕು ಅಂತ ಅವಕಾಶ ಕೊಟ್ಟಿದ್ದೀರಾ ಅಂತ ಚಂಚಲ ಹೇಳಿದಾಗ, ಸಾಧನೆ ಮಾಡಬೇಕು ಅಂದರೆ ವಿವೇಕ್ ಅವ್ರ ಥರ, ಕವಿ ಅವ್ರ ಥರ ಏನಾದರೂ ಯೋಚನೆ ಮಾಡಿ ಕೆಲಸ ಮಾಡಿ ಸಾಧನೆ ಮಾಡಬೇಕು, ಆಗ ಮನೆಯವರು ಕೂಡ ಅನಿಕೇತ್ ಅವ್ರ ಬಗ್ಗೆನೂ ಮಾತಾಡ್ತಾರೆ ಅಂತ ಗೌರಿ ಹೇಳ್ತಾರೆ. ಗೌರಿ ಹತ್ರ ಹೋಗಿ ನಾನು ಮಾತಾಡಬೇಕಿತ್ತು ಸ್ವಲ್ಪ ಅಂತ ವಿವೇಕ್ ಹೇಳಿದಾಗ, ಸ್ವಲ್ಪ ಯಾಕೆ ಜಾಸ್ತಿನೇ ಮಾತಾಡಿ ಅಂತ ಗೌರಿ ಹೇಳಿದಾಗ, ಅದು ಪುಣ್ಯವತಿ ಏನಂದರೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ ವಿವೇಕ್ ಅವರು. ಇದೇನಿದು, ನನಗೆ ನಂಬಕ್ಕೆ ಆಗ್ತಿಲ್ಲ, ನನ್ನ ಗಂಡ ನನಗೆ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ, ನನಗಂತೂ ನಂಬಕ್ಕೆ ಆಗ್ತಿಲ್ಲ, ಇದೆಲ್ಲ ನನಸ ಒಂದು ಗೊತ್ತಾಗ್ತಿಲ್ಲ, ಇದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ, ನನಗೆ ಏನು ನಡೀತಿದೆ ಇಲ್ಲಿ ಒಂದು ಅರ್ಥ ಆಗ್ತಿಲ್ಲ ಅಂತ ಆಗ ಗೌರಿ ಹೇಳ್ತಾರೆ. ಪುಣ್ಯವತಿ ಏನಾಯಿತು, ಯಾಕೆ ಈ ಥರ ಹೇಳ್ತಿದ್ಯಾ? ಅಷ್ಟಕ್ಕೂ ನಾನು ಥ್ಯಾಂಕ್ಸ್ ಹೇಳಿದ್ದು ಅಷ್ಟೇ ಅಂತ ವಿವೇಕ್ ಹೇಳಿದಾಗ, ಅದಕ್ಕೇನೆ ನನಗೆ ನಂಬಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇರೋದು, ಅಷ್ಟಕ್ಕೂ ಥ್ಯಾಂಕ್ಸ್ ಯಾಕೆ ಹೇಳಿದ್ರಿ ಅಂತ ಗೌರಿ ಕೇಳಿದಾಗ, ಅದು ಕವಿಗೋಸ್ಕರ ಅಂತ ಕವಿತೆಯನ್ನು ಕಳಿಸ್ಕೊಟ್ಟಿದ್ದಕ್ಕೆ, ಹಾಗೆ ಅದಕ್ಕೆ ಬಹುಮಾನ ಬೇರೆ ಬಂತು, ಅದಕ್ಕೆ ತುಂಬ ಖುಷಿಯಾಗ್ತಿದೆ. ನೀನು ಮನೆಯವರ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತೀಯ, ಹಾಗೆ ಕವಿಗೆ ಅದಕ್ಕೆ ಆಗಿ ಎಷ್ಟೆಲ್ಲ ಸಹಾಯ ಮಾಡಿದ್ಯಾ ಅಂತ ವಿವೇಕ್ ಹೇಳಿದಾಗ, ನೋಡಿ ಎಷ್ಟೇ ಆಗಲಿ ನಾನು ಈ ಮನೆಗೆ ಬಂದಮೇಲೆ, ಈ ಮನೆ ಸೊಸೆ ಆದಮೇಲೆ ನನಗೆ ಯಾವಾಗಲೂ ಸಹಾಯ ಮಾಡಿರೋದು ಅಂದರೆ ಕವಿಯವರು ನನ್ನ ಪರವಾಗಿ ಯಾವಾಗಲೂ ಮಾತಾಡಿದ್ದಾರೆ. ಅದಕ್ಕೋಸ್ಕರ ಆದರೂ ನಾನು ಇಷ್ಟು ಮಾಡದೇ ಇದ್ದರೆ ಹೇಗೆ? ಹಾಗೆ ಅವರೆಲ್ಲರೂ ನನ್ನವರು, ನನ್ನ ಮನೆಯವರು ಅಂತ ಆಗ ಗೌರಿ ಹೇಳಿದ ತಕ್ಷಣವೇ, ಥ್ಯಾಂಕ್ಸ್ ಎಲ್ಲ ಏನು ಬೇಡ ಅಂತ ಗೌರಿ ಹೇಳ್ತಾರೆ. ಸರಿ ಆಯಿತು, ಥ್ಯಾಂಕ್ಸ್ ಬೇಡ ಅಂತ ಹೇಳಿದರೆ ವಾಪಸ್ ಕೊಡು ಅಂತ ವಿವೇಕ್ ಹೇಳಿದಾಗ, ಏನು ವಾಪಸ್ ಕೊಡಬೇಕು ಅಂತ ಗೌರಿ ಕೇಳ್ತಾರೆ. ಆಗ ಸರಿ ಆಯಿತು, ನಿನ್ನೆ ನೀವು ಥ್ಯಾಂಕ್ಸ್ನ ವಾಪಸ್ ಕೊಟ್ಟಿಲ್ಲ, ಅದಕ್ಕೆ ಇವತ್ತು ನಾನು ಥ್ಯಾಂಕ್ಸ್ ಹೇಳಿದ್ದೀನಿ, ಅದಕ್ಕೆ ಸರಿ ಹೋಯಿತು ಅಂತ ಗೌರಿ ಹೇಳಿದ ತಕ್ಷಣ, ಪುಣ್ಯವತಿ ನನಗೆ ಆಟ ಆಡಿಸ್ತಿದ್ಯಾ ಅಂತ ಆಗ ವಿವೇಕ್ ಹೇಳ್ತಾರೆ. ಎಷ್ಟೇ ಆಗಲಿ ನಿಮ್ಮ ಹೆಂಡ್ತಿ ಅಲ್ವಾ ಅಂತ ಗೌರಿ ಹೇಳ್ತಾರೆ. ಸರಿ ಆಯಿತು, ಮೊದಲು ಡಿಸೈನ್ ಮಾಡಿದ್ಯಲ್ಲ ಅದನ್ನು ಕೊಡು ಅಂತ ವಿವೇಕ್ ಕೇಳಿದಾಗ, ತಕ್ಷಣವೇ 1 ನಿಮಿಷ ತಗೊಂಡು ಬರ್ತೀನಿ ಅಂತ ಹೇಳಿ ಆಗ ಗೌರಿ ಡಿಸೈನ್ನೆಲ್ಲ ತಗೊಂಡು ಬಂದು ಗೌರಿ ಕೊಡ್ತಾರೆ. ಕೊಟ್ಟಿದ ತಕ್ಷಣ ತುಂಬ ಚೆನ್ನಾಗಿದೆ, ಇದನ್ನೆಲ್ಲ ನಾಳೆ ಕ್ಲೈಂಟ್ಸ್ಗೆ ಕೊಡಬೇಕು, ಹಾಗೆ ಅನಿಕೇತ್ ಕೂಡ ಸ್ವಲ್ಪ ಡಿಸೈನ್ ಮಾಡಿದ್ದಾರೆ, ಅದನ್ನು ಕೂಡ ಕೊಡಬೇಕು ಅಂತ ಆಗ ಗೌರಿ ಹತ್ರ ವಿವೇಕ್ ಹೇಳ್ತಾರೆ. ಬೆಳಿಗ್ಗೆನೇ ಆಫೀಸ್ಗೆ ಬನ್ನಿ ಅಂತ ಹೇಳಿ ಆಗ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಕೂಡ ಆಫೀಸ್ಗೆ ಬರಬೇಕಾದ್ರೆ ಅನಿಕೇತ್ ಮತ್ತು ಗೌರಿ ಕೂಡ ಡಿಸೈನ್ನ ತಗೊಂಡು ಬಂದಿರ್ತಾರೆ. ನೋಡಿ ನಾನು ಮಾಡಿರೋ ಡಿಸೈನ್ ಎಲ್ಲ ಇದರಲ್ಲಿದೆ, ಇದನ್ನು ನಾವು ಎಲ್ಲರಿಗೂ ತೋರಿಸೋಣ, ಅವರಿಗೆ ಇಷ್ಟ ಆಗ್ಬಹುದು ಅಂತ ಗೌರಿ ಹೇಳಿದ ತಕ್ಷಣ, ಇದು ಬೇಡ ಅನಿಸುತ್ತೆ, ಇದನ್ನು ತೋರಿಸೋದು ಬೇಡ ಅಂತ ವಿವೇಕ್ ಹೇಳ್ತಾರೆ. ನಾನು ಸ್ವಲ್ಪ ಡಿಸೈನ್ ಮಾಡಿದ್ದೀನಿ ಅಂತ ಅನಿಕೇತ್ ತೋರಿಸಿದ ತಕ್ಷಣ, ತುಂಬ ಚೆನ್ನಾಗಿದೆ, ಇದನ್ನೇ ತೋರಿಸೋಣ ಅಂತ ಆಗ ಅನಿಕೇತ್ ಹತ್ರ, ಥ್ಯಾಂಕ್ಸ್ ಅನಿಕೇತ್, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ಯಾ ಅಂತ ವಿವೇಕ್ ಹೇಳಿದ ತಕ್ಷಣ, ಆಗ ಇದೇನಿದು ಇದ್ದಕ್ಕಿದ್ದಾಗೆ ಈ ಥರ ಹೇಳಿದ್ರಲ್ಲ ವಿವೇಕ್ ಅವರು ಅಂತ ಗೌರಿ ಯೋಚನೆ ಮಾಡ್ತಿರ್ತಾರೆ. ಆಗ ಅನಿಕೇತ್ ಬರ್ತಾರೆ. ನಾನು ಹೇಳಿರ್ಲಿಲ್ವಾ ಪಿಂಕಿ,
ಆದರೆ ನನ್ನ ಮಾತನ್ನು ಯಾರು ಕೇಳೋದೇ ಇಲ್ಲ, ನನ್ನ ಬಗ್ಗೆ ಯಾರು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿರಲ್ಲ. ಅದಕ್ಕೆ ಇಷ್ಟು ದಿನ ಇಷ್ಟೆಲ್ಲ ಮಾತಾಡ್ತಿದ್ರು. ಆದರೆ ಈಗ ವಿವೇಕ್ ನಾನು ಮಾಡಿರುವಂತಹ ಡಿಸೈನ್ನ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ನಾನು ಮಾಡಿರೋ ಡಿಸೈನ್ನೇ ಒಪ್ಪಿಕೊಂಡಿದ್ದಾರೆ. ಈಗಲಾದರೂ ನನ್ನ ಬಗ್ಗೆ ಅರ್ಥ ಆಗಿರಬೇಕು ಎಲ್ಲರಿಗೂ ಅಂತ. ಆಗ ಅವರು ಮಾಡಿರುವಂತಹ ಡಿಸೈನ್ ತುಂಬ ಚೆನ್ನಾಗಿದೆ, ಹಾಗೆ ಇನ್ಯಾರು ಈ ಥರ ಡಿಸೈನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಎಲ್ಲ ಉಲ್ಟಾ ಆಯಿತು. ಇನ್ನೊಂದು ಸ್ವಲ್ಪ ಹೊತ್ತು ಕ್ಲೈಂಟ್ಸ್ ಕೂಡ ಬರ್ತಾರೆ, ಅವರು ಕೂಡ ಬಂದು ನಾನು ಮಾಡಿರುವಂತಹ ಡಿಸೈನ್ ಒಪ್ಕೋತಾರೆ ಅಂತ ಅನಿಕೇತ್ ಮಾತಾಡ್ತಿರ್ತಾರೆ. ಪಿಂಕಿ ಹತ್ರ ಆಗ ಗೌರಿ ಯೋಚನೆ ಮಾಡ್ತಾ, ಕ್ಲೈಂಟ್ಸ್ ಕೇಳಿರೋ ಥರನೇ ನಾನು ಹೇಗೆ ಬೇಕೋ ಹಾಗೆ ಡಿಸೈನ್ ಮಾಡ್ತಿದ್ದೀನಿ. ಆದರೆ ವಿವೇಕ್ ಅವರು ಯಾಕೆ ಈ ಥರ ಹೇಳಿದರು? ಅಷ್ಟಕ್ಕೂ ಅನಿಕೇತ್ ಅವರು ಮಾಡಿರುವಂತಹ ಡಿಸೈನ್ ತುಂಬ ಬೆಲೆ ಬಾಳುವಂತಹ ಡಿಸೈನ್ ನೆಕ್ಲೆಸ್ ಅಂಥದ್ರಲ್ಲಿ ಅದನ್ನು ಹೇಗೆ ಒಪ್ಕೋತಾರೆ ಕ್ಲೈಂಟ್ಸ್? ನಾನು ಏನೇ ಹೇಳಿದ್ರು ಈಗ ವಿವೇಕ್ ಅವರು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ನಾನು ಏನು ಮಾಡೋದು ಅಂತ ಗೌರಿ ಯೋಚನೆ ಮಾಡ್ತಿರ್ಬೇಕಾದ್ರೆ, ಪುಣ್ಯವತಿ, ಅದು ನೀನು ಮಾಡಿರುವಂತಹ ಡಿಸೈನ್ನ ಕೊಡೋದು ಬೇಡ. ಯಾಕಂದರೆ ಅದು ಕ್ಲೈಂಟ್ಸ್ಗೆ ಇಷ್ಟ ಆಗುತ್ತೋ ಇಲ್ವೋ, ಈ ಸಲ ಕೂಡ ಅವರು ವಾಪಸ್ ಹೋದರೆ ಬೇಡ ಅಂತ ಆಗ ದೊಡ್ಡ ಎಡವಟ್ಟಾಗುತ್ತೆ, ನಮಗೆ ನಷ್ಟ ಆಗುತ್ತೆ ಅಂತ ವಿವೇಕ್ ಹೇಳಿದಾಗ, ಇಲ್ಲ ನೀವು ಬೇಡ ಅಂತ ಹೇಳಿದ ಮೇಲೆ ನಾನು ಯಾಕೆ ಕೊಡಲಿ? ಅಷ್ಟಕ್ಕೂ ಅನಿಕೇತ್ ಮಾಡಿರುವಂತಹ ಡಿಸೈನ್ನೇ ಕೊಡಿ ಅಂತ ಗೌರಿ ಹೇಳ್ತಾರೆ. ಅಷ್ಟರಲ್ಲಿ ಕ್ಲೈಂಟ್ಸ್ ಎಲ್ಲರೂ ಬಂದಿರ್ತಾರೆ. ವಿವೇಕ್, ನಾವು ಅಂದುಕೊಂಡ ಹಾಗೆ ಈ ಸಲಿನಾದರೂ ಡಿಸೈನ್ ಮಾಡಿದ್ದೀರಾ ಅಂತ ಕೇಳಿದಾಗ, ಖಂಡಿತವಾಗ್ಲೂ ಮಾಡಿದ್ದೀವಿ. ಹಾಗೆ ನೋಡಿದ ತಕ್ಷಣ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ, ಯಾಕಂದರೆ ನನಗೆ ಅಷ್ಟು ಇಷ್ಟ ಆಗಿದೆ ಡಿಸೈನ್ ಅಂತ ಹೇಳಿ ಅನಿಕೇತ್ ಎಲ್ಲದನ್ನು ತೋರಿಸು ಅಂತ ಹೇಳಿದ ತಕ್ಷಣವೇ ಆಗ ಅನಿಕೇತ್ ಹೋಗಿ ಎಲ್ಲ ಡಿಸೈನ್ನ ತೋರಿಸ್ತಾರೆ. ಅದನ್ನು ನೋಡಿ ಯೋಚನೆ ಮಾಡ್ತಾ ಇರ್ತಾರೆ. ಏನಾಯಿತು, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ, ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ, ನಮಗೇನೋ ಇಷ್ಟ ಆಯಿತು, ಇದೆಲ್ಲ ತುಂಬ ಬೆಲೆ ಬಾಳುತ್ತದೆ, ಈ ನೆಕ್ಲೆಸ್ನ ಮಾಡಿಸ್ಬೇಕು ಅಂದರೆ ತುಂಬ ಖರ್ಚಾಗುತ್ತೆ. ಆದರೆ ನಮಗೆ ಈಗ ಬೇಕಾಗಿರೋದು ತುಂಬ ಕಮ್ಮಿ ದುಡ್ಡಲ್ಲಿ, ಅದಕ್ಕೋಸ್ಕರ ತುಂಬ ಚೆನ್ನಾಗಿರುವಂತಹ ತುಂಬ ಸಿಂಪಲ್ ಆಗಿರುವಂತಹ ನೆಕ್ಲೆಸ್ ಡಿಸೈನ್ ಬೇಕು ಅಂತ ಹೇಳಿದ್ದೆ. ಆದರೆ ಎಲ್ಲರೂ ತಗೊಳ್ಳೋ ಥರ ಇರಬೇಕು ಅಂತ ಹೇಳಿದ್ದೆ. ಅದನ್ನು ಮರೆತು ಮತ್ತೆ ನೀವು ಅದೇ ತಪ್ಪು ಮಾಡಿದ್ದೀರಾ ಅಂತ ಅನಿಕೇತ್ ಮತ್ತು ವಿವೇಕ್ ಹತ್ರ ಕ್ಲೈಂಟ್ಸ್ ಹೇಳಿದ ತಕ್ಷಣವೇ ಆಗ ಏನು ಹೇಳ್ತಿದ್ದೀರಾ? ಅಲ್ಲ ನಿಮಗೆ ಇಷ್ಟ ಆಯಿತು ಅಂತಲೂ ಹೇಳಿದ್ದೀರಾ, ಈ ಥರನೂ ಹೇಳ್ತಿದ್ದೀರಾ, ಈಗ ಏನು ಮಾಡೋದು ಅಂತ ಅನಿಕೇತ್ ಹೇಳ್ತಾರೆ. ಆಗ ಏನು ಮಾಡೋದು, ಈಗ ಬೇರೆ ಏನಾದರೂ ದಾರಿ ಹುಡುಕಬೇಕು, ನಮಗೆ ಯಾವ ಥರ ಡಿಸೈನ್ ಬೇಕು ಅಂತ ಹೇಳ್ತೀವಿ, ಬೇರೆ ಯಾರ ಹತ್ರ ಆದರೂ ಮಾತಾಡ್ತೀವಿ. ಈ ಸಲ ನಂಬಿಕೆ ಇಟ್ಕೊಂಡು ಬಂದಿದ್ವಿ, ಖಂಡಿತವಾಗ್ಲೂ ನೀವು ಡಿಸೈನ್ನ ನಮಗೆ ಬೇಕಾದಾಗೆ ಮಾಡಿಕೊಡ್ತೀರಾ ಅಂತ ಹೇಳಿ ಕ್ಲೈಂಟ್ಸ್ ಎಲ್ಲ ವಾಪಸ್ ಹೋಗ್ತಾ ಇರ್ತಾರೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.